ದೇವ್ರೆ ಪ್ಲೀಸ್ ಬನ್ರಿ. ಹಠ ಮಾಡಬೇಡಿ. ವಿರಾಜ್, ಅದ್ಯಾರು? ಮಲ್ಲಿನಾ? ಏನ್ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಮಲ್ಲಿನ ಪಾರ್ಟಿ ಟೇಬಲ್ ಅಲ್ಲಿ ಕೂರ್ಸಿದ್ದೀರಾ? ದೊಡ್ಡ ಗೆಸ್ಟ್ ಇವಳು. ಆಗಲ್ಲ, ಅವ್ರಿಗೆ ಸುಸ್ತಾಗಿತ್ತು, ಅದಕ್ಕೆ ಕೂರ್ಸಿದ್ವಿ ಅಷ್ಟೇ. ಇವ್ರೇನೋ ಹೋಗ್ಲಿ ಪಾಪ ಕೂತ್ಕೋ ಅಂತ ಹೇಳಿದ್ರೆ ನೀನ್ ಕೂತ್ಕೊಂಡ್ಬಿಡದ? ನಾನು ಮಾತಾಡ್ತಾ ಇದ್ರೆ ಕತ್ತೆತ್ ನೋಡೋದಕ್ಕೂ ಆಗಲ್ವಾ ನಿನ್ಗೆ? ರೆಸ್ಪೆಕ್ಟ್ ಮೇಡಮ್, ನೀವಂದ್ರೆ ಅವಳಿಗೆ ರೆಸ್ಪೆಕ್ಟು. ಅದು ಇರ್ಲೇಬೇಕಲ್ಲ, ಇಲ್ಲದೆ ಇದ್ರೆ ಹೇಗೆ ರೆಸ್ಪೆಕ್ಟ್ ಕೊಡೋ ಹಾಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಭವಾನಿ, ಅವಳು ನಿನಗೆ ಹೆದರ್ಕೊಂಡು ಮಾತಾಡದೆ ನಿಂತಿದ್ದಾಳೆ ನೋಡು. ಹೆದರಿಕೆ ಇವಳ್ಗ? ನೋಡಿ, ಪಾರ್ಟಿ ನಮ್ಮನೆದು, ಹೇಗೆ ರೆಡಿಯಾಗಿ ಬಂದಿದ್ದಾಳೆ ಅಂತ. ಬಂಡ ಧೈರ್ಯ ಇವಳಿಗೆ. ಪಾರ್ಟಿ ಅಲ್ವಾ, ಹೀಗೆ ಬಾ ಅಂತ ಹರ್ಷಿತ್ ಹೇಳಿರ್ಬೇಕು. ಈ ಥರ ಅವತಾರದಲ್ಲಿ ಬಂದು ಇನ್ನೇನು ತಾನೇ ಮಾಡಿರ್ತಾಳೆ? ದೊಡ್ಡೋರ್ ಮನೆ ಪಾರ್ಟಿ ಅಂತ ಭಿನ್ನಾಣ ಮಾಡ್ಕೊಂಡು ಓಡಾಡಿರ್ತಾಳೆ ಅಷ್ಟೇ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ, ಈ ಥರ ಮಾತಾಡೋದು ಸರಿಯಲ್ಲ ಅಲ್ವಾ? ಇನ್ನು ಹೇಗೆ ಹೇಳಬೇಕು? ಅಡುಗೆ ಮಾಡೋದಾದ್ರೂ ನೆಟ್ಟಾಗಿ ಮಾಡಿರ್ತಾಳ, ಏನೋ ಕಾಟಾಚಾರಕ್ಕೆ ಮಾಡಿರ್ತಾಳೆ ಅಷ್ಟೇ. ಇಲ್ಲ, ಅವಳು ಮಾಡಿರೋ ಎಲ್ಲ ಐಟಮು ಚೆನ್ನಾಗಿತ್ತು. ಯಾವ ಐಟಮ್ ಉಳಿದಿಲ್ಲ, ಎಲ್ಲ ಖಾಲಿಯಾಗೋಯ್ತು. ಭವಾನಿ, ಅದು ಏನು ಮಾಡಿದಾಳೋ ಬಿಟ್ಟಿದ್ದಾಳೋ, ನಮ್ಗೆ ಯಾಕವೆಲ್ಲ? ಏನೇನು ಐಟಮ್ ಮಾಡಿದ್ಯಾ? ತುಂಬಾನೇ ಮಾಡಿದ್ದಾರೆ, ಮಿನಿಮಮ್ ಅಂದ್ರೆ 20 ಐಟಮ್ ಇತ್ತು. ಎಲ್ಲಾನು ನೀನೊಬ್ಳೆ ಮಾಡಿದ್ಯಾ? ಹೌದೌದು, ಪಾಪ ಒಬ್ಳೆ ಎಲ್ಲ ಐಟಮ್ ಮಾಡಿದ್ದಾಳೆ. ನಾನು ಮಾತಾಡ್ತಿರೋದು ಮಲ್ಲಿ ಹತ್ರ. ನೀವಿಬ್ರು ಯಾಕೆ ಮಧ್ಯೆ ಮಾತಾಡ್ತಿದ್ದೀರಾ? ನಾನು ಮಾತಾಡ್ತಿದ್ರು ಸುಮ್ಮನೆ ಇರೋ ಅಷ್ಟು ಹೆಚ್ಕೊಂಡಿದ್ಯಾ ನೀನು? ಯಾಕೆ ಸೊಕ್ಕು ನೆತ್ತಿಗೇರಿದ್ಯಾ? ನೀನು ಸುಮ್ಮನೆ ಇರೋದು ನೋಡಿದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಮಾತಾಡು ಮಲ್ಲಿ.